ಮದುವೆನ ಯಾಕೆ ಕಾಣಿಸ್ತೀರಿ? ನಿನ್ ಕೊಡ್ರಲ್ಲ ಮತ್ತೆ. ನಾವು ಮಾತಾಡ್ಲಿಲ್ಲ, ಬೀಜ ಮತ್ತು ಗೊಬ್ಬರ ಫ್ರೀ ಕೊಟ್ಟಿವಲ್ಲ, ಒಂದ್ ಕಾಲದಲ್ಲಿ ಕೊಟ್ಟದಲ್ಲ, ಈಗ ಯಾಕಾಗಿಲ್ಲ? ಕಳಸಾ ಬಂಡೂರಿ ಕೆಲಸ ಯಾರಿಂದ ಆಯ್ತು, ಹೆಂಗಾಯ್ತು, ಈಗ ಎಲ್ಲಿಗೆ ಬಂದು ನಿಂತು, ಈಗ ಯಾಕಾಗ್ತಾ ಇಲ್ಲ? ನಿಮಗೆ ಇಚ್ಛೆ ಶಕ್ತಿ ಕೊರತಿದೆ, ರಾಜಕಾರಣದ ಇಚ್ಛೆ ಶಕ್ತಿ ಕೊರತಿರೋದ್ರಿಂದಾಗಿ ನಮ್ಮ ರಾಜ್ಯದ ನಮ್ಮ ಈ ಭಾಗದ ಜನ ಕುಡಿಯ ನೀರು ಎಲ್ಲಾದ್ರೂ ಕೊಡ್ಬೇಕಂತ ಐತೆ, ಹೆಂಗಾದ್ರೂ ಕೊಡ್ಬೇಕಂತಿದೆ. ಅದಕ್ಕೆ ಯಾವ ಕಾನೂನಿನ ಅಭ್ಯಾಸಕ್ಕಿಲ್ಲ ಅಂತ ಹೇಳ್ತೀರಿ, ಕೊಡಕ್ಕೆ ಯಾಕಿಂತ ಮುಂದೆ ನೋಡ್ತೀರಿ? ಕೊಡ್ರಿ, ಇದರಿಂದ ಯಾರಿಗೆ ಅನ್ಯಾಯ ಆಗಂಗಿಲ್ಲ. ಸುಮ್ಮನೆ ಹೋಗ್ತದೆ, ಸಮುದ್ರಕ್ಕೆ ಸೇರ್ತದೆ ಈ ನೀರು. ನೀವು ರೈತರಿಗೆ ಕೊಡೋದ್ರಿಂದ ಈ ದೇಶ ಉದ್ಧಾರ ಆಗ್ತದೆ. ಬರೀ ರೈತರ ಅಷ್ಟೇ ಅಲ್ಲ, ದೇಶಕ್ಕೆ ಹಣ ಬರ್ತದೆ. ರೈತರಿಂದ ನಿಮ್ಮ ರಾಜ್ಯ ನಡೆಸಕ್ಕೆ ದುಡ್ಡು ಬರ್ತದೆ. ನೀವೇನು ಪುಕ್ಷಟಿ ಕೊಡಂಗಿಲ್ಲ ಅವ್ರಿಗೆ, ನೀವು ಮಾರಿ ಕೊಡ್ತೀರಿ. ಕೊಟ್ಟ ಮೇಲೆ, ನೀರು ಕೊಟ್ಟ ಮೇಲೆ ನೀವು ಅವರಿಂದ ಹೆಚ್ಚಿನ ತೆರಿಗೆನ ವಸೂಲಿ ಮಾಡ್ತೀರಿ. ನಿಮಗೇನು ಲುಕ್ಷನ್ ಆಗಂಗಿಲ್ಲ. ರೈತರಿಂದ ನಿಮಗೆ ಲಾಭ ಆಗ್ತದೆ ವಿನ ಲುಕ್ಷನ್ ಆಗಂಗಿಲ್ಲ. ರೈತ ಬದುಕಿದ್ರೆ ನಾವೆಲ್ಲರೂ ಬದುಕೋದು. ಇದಕ್ಕೆ ಸಾಕ್ಷಿ ಆದ್ರೆ ನಿಮ್ಗೆ ಗೊತ್ತಿರ್ಲಿ. ನನಗಂತ ಗೊತ್ತಿದ್ದಿಲ್ಲ, ನನಗೆ ಗೊತ್ತಾಗಿದ್ದೆ ಯಾವಾಗಪ್ಪ ಅಂತ ಕೇಳಿದ್ರೆ ರೈತರ ಶಕ್ತಿ ಹಂಗ ಗೊತ್ತಾಯ್ತು ನನಗಂದ್ರೆ ಆ ಕರೋನಾ ಬಂದಿತ್ತು ನೋಡ್ರಿ. ಇಲ್ಲ ಮಣ್ಣವ್ರು ಕುಂತಾರಲ್ಲ, ಪಗಾರ ಸಿಕ್ಕಿತ್ತೇನ್ರಿ ನಿಮಗೆ? ಪಗಾರ ಇಲ್ಲ. ಅದಕ್ಕೆ ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ. ಅದಕ್ಕೆ ಅಂತ ಕರೋನಾ ಬಂದಾಗ ಒಂದು ಪಗಾರ ಯಾರು ತಗಲಿಲ್ಲ, ಪಗಾರ ಸಿಕ್ಕಿಲ್ಲ. ಎಲ್ಲರಿಗೆ ಪಗಾರ ಇದ್ದಾಗಿದ್ರು. ಯಾವಾಗ ಕರೋನಾ ನಿಂತೋಯ್ತು, ರೈತ ಯಾವಾಗ ಹೊಲಕೊಂಡ ಆವಾಗ ನಮಗೆ ಪಗಾರ ಸಿಕ್ತು. ಎಲ್ಲರಿಗೆ IAS ಆಫೀಸರ್ ಇಂದ ಹಿಡ್ಕೊಂಡು ಕೆಳಗಿನ ಮಟ್ಟ ಆಫೀಸರ್ ತನಕ ನಮ್ಮೆಲ್ಲರಿಗೆ ಯಾವಾಗ ಬಂತು ದುಡ್ಡು? ರೈತ ದುಡ್ದಾಗ. ಅದಕ್ಕೆ ಅವ ಬೆಳೆದ್ರೆ ನಾವೆಲ್ಲ ಬದುಕ್ತೀವಿ ಅಂತಕ್ಕಂಥದ್ದು ಸರಿ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆಗಿದ್ರು ಕೂಡ ನೀವ್ ಯಾಕ ಮೀನ ವಿಷಯ ಮಾಡ್ತೀರಿ? ನಿಮಗೇನು ಕೈ ಮುಗಿಬೇಕಾ? ಕೈ ಮುಗಿದಾಯ್ತು. ಕಾಲು ಬಿಡ್ಬೇಕಾ? ಬಂದವ್ರಿಗೆಲ್ಲ ಕಾಲು ಬಿದ್ರು. ಇನ್ನೇನು ಮಾಡ್ಬೇಕಂತೀರಿ ಹೇಳಿ? ಇನ್ನು ಏನು ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗ್ತದ? ಏನ್ ದುಡ್ಡು ಕೊಡ್ಬೇಕಾ? ಅದನ್ನ ಹೇಳ್ಬಿಡ್ರಿ. ಎಷ್ಟು ಕೋಟಿ ಏನು ಕಲಿಸ್ಕೊಡ್ಬೇಕಂತಕ್ಕಂಥದ್ದು ಅದನ್ನು ಕೊಟ್ಬಿಡ ನೋಡೋಣ. ಅವನು ವಿಚಾರ ಬೇಡಿದ್ರ ಆಗ್ತದೆ. ಇದು ಸರಿಯಾದಂತ ಕ್ರಮ ಅಲ್ಲ. ಈ ರೀತಿ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರ್ಲಿ, ಅಧಿಕಾರಕ್ಕೆ ಬರ್ತಕ್ಕಂಥ ಯಾವುದೇ ಸರ್ಕಾರ ಆಗಿದ್ರೆ ರೈತರ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಿ ಇತ್ತೀಶ್ರೀ ಆಡಬೇಕು. ಇದನ್ನ ನಮ್ಮ ಕುಮಾರಸ್ವಾಮಿ ಅವರೇ ಮೋಸ್ಟ್ಲಿ ಇದನ್ನ ಅವರೇ ಮಾಡಿರಂತ ಕಾಣುತ್ತದ. ಹೌದಾ? ಅವರಿಗೆ ಪಾಪ 2 ಲಕ್ಷ ಕೊಡುವ ಮೂಲಕ ಅವ್ರ ನೆನಪಿಗೆ ಒಂದು ಇದು ಕೆಲಸ ಇದೆ, ಸ್ಮಾರಕ ಭವನ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಹೌದಲ್ಲ? ಸ್ಮಾರಕ ಭವನ ಅಂತ ಮಾಡಿ ರೈತರನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತೇನೆ, ಸರ್ಕಾರಗಳಿಗೆ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ. ಕೇಂದ್ರ ಸರ್ಕಾರ ಆಗಿರ್ಲಿ, ಅದು ರಾಜ್ಯ ಸರ್ಕಾರ ಆಗಿರ್ಲಿ, ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ. ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ನೀವು ಅದಕ್ಕೆ ಎಲ್ಲಾ ಶಕ್ತಿ ನೀವೇ ತಗೊಳ್ರಿ. ರೈತರದು ನೀವೇ ಓಟ್ ಹಾಕ್ಸ್ಕೊಳ್ರಿ. ನಿಮಗೆ 100% ನೀವೇನೇ ಈ ಜನಾಂಗಕ್ಕೆ ನೀವು ಸಹಾಯ ಮಾಡಿದ್ದಾಗಿದೆ. ನೀವು ಸಹಾಯ ಮಾಡಿದ್ರು ನಿಮ್ಮನ್ನು ಗೆಲ್ಲಿಸ್ಯಾರ, ಸಹಾಯ ಮಾಡಿದ್ರು ನಿಮ್ಮನ್ನು ಗೆಲ್ಲಿಸ್ಯಾರ. ಆದ್ರೆ ನಿಮ್ಮನ್ನು ಗೆಲ್ಲಿಸ್ತಾರ, ಮತ್ತೆ ಇವರಿಗೆ ಸಹಾಯ ಮಾಡಿ ಮತ್ತೆ ಪುನಃ ಅಧಿಕಾರಕ್ಕೆ ನೀವೆಲ್ಲರೂ ಬರಬೇಕು ಅಂತಕ್ಕಂಥ ಒತ್ತಾಯನ ಮತ್ತೆ ನನ್ನ ಅಭಿಪ್ರಾಯನ ಹೇಳೋ ಮೂಲಕ ಮಾತಾಡ್ತಕ್ಕಂಥ ಅವಕಾಶ ಪಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಗೌರವಪೂರ್ವಕವಾದಂತ ರೀತಿಯಲ್ಲಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.